ಹೌದು, ಫ್ಲ್ಯಾಕ್ಸ್ ಸೀಡ್ಸ್ನ ಮಿತವಾಗಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೇದಂತೇನೋ ಗೊತ್ತು. ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ತೂಕ ಕಡಿಮೆ ಮಾಡೋದಲ್ಲದೆ ಬ್ಲಡ್ ಶುಗರ್ ಇರೋರ್ಗೂ ಸಹ ತುಂಬ ಒಳ್ಳೇದಂತೆ. ಬ್ರೈನ್ ಹೆಲ್ತ್ಗೆ, ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೇದಂತ ಗೊತ್ತಿದ್ರು ಅದು ಯಾಕೋ ಈ ಫ್ಲ್ಯಾಕ್ಸ್ ಸೀಡ್ಸ್ ಟೇಸ್ಟೇ ಇಷ್ಟ ಆಗಲ್ಲ ಅನ್ನೋರು ಮಸ್ಟಾಗಿ ಈ ರೀತಿ ಒಂದ್ಸರಿ ಟ್ರೈ ಮಾಡಿ, ಖಂಡಿತ ನೀವು ಇಷ್ಟಪಡ್ತೀರಾ. ಮೊದಲಿಗೆ 1 ಕಪ್ಪಷ್ಟು ಅಗಸೆ ಬೀಜನ ಸಿಡಿಯೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ನಂತರ ಅರ್ಧ ಕಪ್ಪಷ್ಟು ಕಡಲೆ ಬೀಜ, ಒಂದು ಅರ್ಧ ಫ್ರೈ ಆದಮೇಲೆ ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ, ಹಾಗೆ 1 ಇಡಿಯಷ್ಟು ಫ್ರೆಶ್ ಕರಿಬೇವಿನ ಎಲೆ, ಖಾರಕ್ಕೆ ತಕ್ಕಂಗೆ 1 ಮೆಣಸಿನ್ಕಾಯಿ, ಇಷ್ಟನ್ನು ಹಾಕ್ಕೊಂಡು ಇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಯಲ್ಲಿ 1/4 ಕಪ್ಪಷ್ಟು ಬಿಳಿ ಎಳ್ಳು, ಹಾಗೆಯೇ 1 ಸ್ಪೂನ್ ಜೀರಿಗೆನ ಸಹ ಸೇರಿಸ್ಕೊಂಡು ಈ ಬಿಳಿ ಎಳ್ಳೆಲ್ಲ ಚೆನ್ನಾಗಿ ಸಿಡಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಅದೇ ಬಿಸಿಗೆ ಹುಣಸೆ ಹಣ್ಣನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು. ನಂತರ ನಾವು ಡ್ರೈ ರೋಸ್ಟ್ ಮಾಡಿರೋಂಥ ಅಗಸೆ ಬೀಜ, ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸು, ಇದಕ್ಕೇನೆ 1 ಗಡ್ಡೆ ಬೆಳ್ಳುಳ್ಳಿ, ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಸಹ ಹಾಕಿ ನುಣ್ಣಗೆ ಪೌಡರ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡ್ರೆ ಆಯಿತು. 1 ತಿಂಗಳವರೆಗೂ ಹೊರಗಡೆ ಇಟ್ರೂ ಚೆನ್ನಾಗಿರುತ್ತೆ.